ಇನ್ನು ನವಜಾತ ಶಿಶುವಿನೊಂದಿಗೆ ಠಾಣೆ ಮುಂದೆ ಒಬ್ಬ ಬಾಣಂತಿ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾಳೆ. ನನ್ನ ಗಂಡನನ್ನ ಬಿಡೋವರೆಗೂ ನಾನಿಲ್ಲಿಂದ ಹೋಗಲ್ಲ ಅಂತ ನಾಟಕವಾಡಿದ್ದಾಳೆ ಪೊಲೀಸ್ ಸ್ಟೇಷನ್ ಮುಂದೆ. ಹೆರಿಗೆಯಾಗಿ ಕೇವಲ 2 ಗಂಟೆಗೆ ಹಸುಗೂಸ್ ಜೊತೆಗೆ ಮಹಿಳೆ ಈ ರೀತಿ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡ್ತಿರೋದು. ಗದಗದ ಗ್ರಾಮೀಣ ಠಾಣೆ ಮುಂದೆ ಈ ರೀತಿಯಾಗಿ ಒಂದು ಹೈ ಡ್ರಾಮಾ ಮಹಿಳೆ ನಡೆಸಿದ್ದಾಳೆ, ಪ್ರತಿಭಟನೆ ಮಾಡಿದ್ದಾಳೆ. ಆಕೆ ಹೇಳೋದೇನಪ್ಪ ಅಂತಂದ್ರೆ, ನಮ್ಮಪ್ಪ ಕಳ್ಳ ಆದ್ರೆ ಗಂಡ ಕಳ್ಳ ಅಲ್ಲ, ನನ್ನ ಗಂಡನ್ ಬಿಟ್ಬಿಡಿ ಅಂತ ಪೊಲೀಸರ ಜೊತೆ ವಾದ ಕೂಡ ಮಾಡಿದ್ದಾಳೆ. ಗದಗದ ಗ್ರಾಮೀಣ ಠಾಣೆ ಮುಂದೆ ಬಾಣಂತಿ ಕೇವಲ ಹೆರಿಗೆಯಾಗಿ 2 ಗಂಟೆ ನಂತರ ನವಜಾತ ಶಿಶುವಿನೊಂದಿಗೆ ಠಾಣೆ ಮುಂದೆ ಬಂದು ಕೂತ್ಕೊಂಡು, ನನ್ನ ಗಂಡ ಹನುಮಂತ ಏನೂ ತಪ್ಪು ಮಾಡಿಲ್ಲ, ಆದರೆ ಅಪ್ಪ ಗೋಪಾಲ್ ಕಳ್ಳ, ನನ್ನ ಗಂಡನನ್ನು ಬಿಟ್ಬಿಡಿ, ಆತ ಏನೂ ಮಾಡಿಲ್ಲ, ಆತ ಈ ಥರ ಕಳ್ತನ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಆಕೆ ಪೊಲೀಸ್ ಠಾಣೆ ಮುಂದೆ ತನ್ನ ಗಂಡನನ್ನ ಅರೆಸ್ಟ್ ಮಾಡಿದ್ದಕ್ಕೆ ಪ್ರೊಟೆಸ್ಟ್ ಮಾಡ್ತಿರುವಂತಹ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಿ. ನನ್ನ ಗಂಡನ ಕರ್ಕೊಂಬಂದಾರ ಬಿಡ್ತೇನಂತಾರ, ಬಂಗಾರ ಕೂಡ ನಿಮ್ಮ ಅಪ್ಪಗೆ ತಂದು ಕೊಡಕ್ಕೆ ಕರ್ಕೊಂಡು ಹೋಗಂತ. ನಾ ಎಲ್ಲಿಂದ ತಂದು ಕೊಡೋ ಹೊಟ್ಟೆ ಇಟ್ಕೊಂಡು ರಾತ್ರಿ ಅಂದಿಲ್ಲ ಆಗಲಿ ಅಂದಿಲ್ಲ ಊರು ಹುಡುಕ್ಯಾಡೇನ್ರಿ. ನಮ್ಮ ಅಪ್ಪಗೆ ಹಾಕ್ಕೊಡ್ಬೇಕಂತ ಎಲ್ಲೂ ಸಿಕ್ಕಿಲ್ಲ ಸರ್. ಆ ಹೊಟ್ಟಿಗೆ ಕಿನ್ನ ಮಟ್ಟ ಕೊಡಲಿಲ್ಲ. ಈ ಗಂಜಿ ಕುಡ್ಸಾಳ ನಮ್ಮ ಅಕ್ಕ, ಹುಬ್ಳಿದವ್ರು. ನಮ್ಮಪ್ಪ ಕಳ್ಳ, ನಮ್ಮಪ್ಪ ಸಿಗ್ಲಾರ ಸಂಬಂಧ ನನ್ನ ಗಂಡನ ಕರ್ಕೊಂಬಂದ. ನಿನ್ನ ಗಂಡನ ಕರ್ಕೊಂಬ, ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಕರ್ಕೊಂಬ, ನಿನ್ನ ಗಂಡನ ಕರ್ಕೊಂಡು ಹೋಗಂತೇಳಿ. ಇದು ಸ್ಟೇಷನ್ ಪೊಲೀಸರು. 5 ದಿವಸ ಆತ್ರಿ ಇವತ್ತೀಗ. ನನ್ನ ಗಂಡ ಬರೋ ಮಟ್ಟ ಎಲ್ಲೂ ಹೋಗಲ್ಲ ಸರ್, ಇಲ್ಲೇ ಕುಂದೂರು ತಿನ್ಬೇಕಂದ್ರೆ ರಾತ್ರಿ ಎಲ್ಲ ಇಲ್ಲೇ ಹೋಗ್ಲಿ. ನನ್ನ ಗಂಡನ ಸಂಬಂಧ ಬಂದೇನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ರೀತಿ ವಿಚಿತ್ರ ಘಟನೆ ಇದು. ಗಂಡನನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾರೆ, ನನ್ನ ಗಂಡನನ್ನು ವಾಪಸ್ ಕಳಿಸ್ಬೇಕು, ಅದು ಆ ರೀತಿ ಕೇಳ್ತಾಳೆ. ಜೊತೆಗೆ ಅಪ್ಪನ ಬೇಕಾದರೆ ಅರೆಸ್ಟ್ ಮಾಡ್ಕೊಳ್ಳಿ, ಬಂಧನ ಮಾಡಿ, ನನ್ನ ಗಂಡನ ಮಾಡಬೇಡಿ, ಬಂಧನ ಮಾಡಬೇಡಿ, ಬಿಟ್ಬಿಡಿ ಅಂತ ಕೇಳ್ಕೊಳ್ತಾಳೆ. ಏನಿದು ಎಕ್ಸಾಕ್ಟ್ ಆಗಿ ಪ್ರಕರಣ ಸುರೇಶ್? ಹೌದು ರಾಹುಲ್, ಏನು ಗದಗ ಗ್ರಾಮೀಣ ಠಾಣೆ ಪೊಲೀಸ್ ಠಾಣೆ ಎದುರುಗಡೆ ಇವತ್ತು ಈ ಒಂದು ಹೈ ಡ್ರಾಮಾ ನಡೆದಿರುವಂಥದ್ದು. ಅಂದ್ರೆ ಶಬನಾ ಮನಿವಳ್ರ ಅಂತ ಹೇಳಿ ಸುಮಾರು ಒಂದು 30 ವರ್ಷದ ಬಾಣಂತಿ ಈಕೆ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ನಿವಾಸಿ. ಈಕೆ ಗಂಡ ಹನುಮಂತ್ ಮನವಡ್ರ ಅಂತ ಹೇಳಿ ಆತನನ್ನ ಪೊಲೀಸರು ಕಳೆದ 5 ದಿನಗಳ ಹಿಂದೆ ಈ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ನನ್ನ ಗಂಡನ ಬಂದು ಅವನ್ನ ಅರೆಸ್ಟ್ ಮಾಡಿದರೆ ಆತ ಅಮಾಯಕ ಅನ್ನೋ ರೀತಿಯಲ್ಲಿ ಆಕೆ ಹೈ ಡ್ರಾಮಾ ಮಾಡಿರುವಂಥದ್ದು. ಪ್ರಮುಖವಾಗಿ ಆಕೆಯ ಏನು ತಂದೆ ಗೋಪಾಲ್ ವಾಲ್ಮೀಕಿ ಅಂತೇಳಿ ಆತ ಮನೆಗಳತ್ತಿನ ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿರ್ತಾನೆ, ಆತನನ್ನ ಪೊಲೀಸರು ಕೂಡ ಹುಡುಕಾಡ್ತಾರೆ ಅನ್ನುವಂತ ವಿಚಾರ. ಜೊತೆಗೆ ಆಕೆಯ ಗಂಡನನ್ನ ತನ್ನ ಏನು ತಂದೆಯ ಕಳ್ಳತನ ಪ್ರಕರಣದಲ್ಲಿ ಒಂದು ಪಾಲಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಆತನ ಕರ್ಕೊಂಡು ಬಂದು ಇವರು ಪೊಲೀಸರು ಬಂಧನ ಮಾಡಿದ್ದಾರೆ ಅಂತೇಳಿ ಆ ಮಹಿಳೆ ಹೇಳ್ತಾ ಇರುವಂತದ್ದು. ಅಂದ್ರೆ ನಿಜಕ್ಕೂ ಅಲ್ಲಿ ಆಕೆಯ ಗಂಡ ಕೂಡ ಅಂದ್ರೆ ಹುಬ್ಬಳ್ಳಿಯ ಹಲವು ಠಾಣೆಗಳಲ್ಲಿ ಬೈಕ್ ಕಳ್ಳತನದ ಪ್ರಕರಣದಲ್ಲಿ ಕೂಡ ಪ್ರಕರಣಗಳು ಆತನ ಮೇಲೆ ಇರುವಂತದ್ದು. ಹೀಗಾಗಿ ಇಲ್ಲಿಯೂ ಕೂಡ ಗದಗಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ಬೈಕ್ಗಳ ಕಳ್ಳತನ ಕೂಡ ಆಗಿರೋದ್ರಿಂದ ಆತನ ವಿಚಾರಣೆ ನಡೆಸಿರ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಆಕೆ ಇಲ್ಲಿ ಬಂದು ಒಂದ್ ರೀತಿ ಹೈ ಡ್ರಾಮಾ ನಡೆಸಿರುವಂತದ್ದು. ಆದ್ರೆ ಗದಗಿನ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಮಾತ್ರ ಆತ ನಮಗೆ ಸಿಕ್ಕಿಲ್ಲ, ಇಬ್ರು ಕೂಡ ತೆಳೆಯನ್ನು ತಿನ್ನಿಸಿ ಪರಾರಿ ಆಗಿದ್ರಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಈ ಮಹಿಳೆ ಮಾತ್ರ ಕಳೆದ 5 ದಿನಗಳಿಂದ ಆಕೆ ಗಂಡನನ್ನು ಕರ್ಕೊಂಡು ಬಂದಿದ್ದಾರೆ. ಆ ಗಂಡ ಬರುವವರೆಗೂ ನಾನು ಹೋಗೋದಿಲ್ಲ ಬಿಟ್ಟು ಅಂತೇಳಿ ಪೊಲೀಸ್ ಠಾಣೆ ಎದುರುಗಡೆ ಪೊಲೀಸರ ಜೊತೆಗೆ ವಾದಕ್ಕೆ ನಿಂತಿರೋದು. ಆದ್ರೆ ಪೊಲೀಸರು ಆಕೆಯನ್ನು ಮನವೊಲಿಸಿ ವಾಪಸ್ ಆಸ್ಪತ್ರೆಗೆ ದಾಖಲು ಮಾಡಿಸಿದ್ದಾರೆ ರಾಹುಲ್. ರೈಟ್, ಥ್ಯಾಂಕ್ ಯು ಸುರೇಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.